ಸ್ನೇಹಿತರೆ, ಇಂದು ಗುರುವಾರದ ದಿನ ಅರಿಶಿಣದ ನೀರಿನಿಂದ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಅರಿಶಿಣದ ನೀರಿನ ಈ ಪರಿಹಾರದಿಂದ ನಿಮ್ಮ ಮನೆಗಿರುವಂಥ ಸಕಲ ದೋಷಗಳು ನಿವಾರಣೆಯಾಗುತ್ತೆ. ದೃಷ್ಟಿ ದೋಷಗಳು, ಕೇಡು ಕೆಡುಕುಗಳು, ಮಾಟ ಮಂತ್ರ, ಋಣಾತ್ಮಕ ಶಕ್ತಿ ಅಂದರೆ ನೆಗೆಟಿವಿಟಿ ಎಲ್ಲ ಕೂಡ ಸಂಪೂರ್ಣವಾಗಿ ನಿವಾರಣೆ ಮಾಡುತ್ತೆ ಈ ಅರಿಶಿಣದ ನೀರು. ಅರಿಶಿಣ ಅನ್ನೋದು ಪರಮ ಪವಿತ್ರವಾದಂಥದ್ದು, ದೈವಶಕ್ತಿ ಇರುವಂಥ ಪದಾರ್ಥ. ಈ ಅರಿಶಿಣಕ್ಕೆ ಮನೆಯಲ್ಲಿರುವಂಥ ಕೆಟ್ಟ ಶಕ್ತಿಗಳನ್ನು ಹೊರಗಟ್ಟುವಂಥ ಶಕ್ತಿ ಇದೆ. ಪರಮ ಪವಿತ್ರವಾದಂಥ ಈ ಅರಿಶಿಣದಿಂದ ಈ ದಿನ ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಮನೆಗೆ ಬಂದಿರುವಂಥ ಎಲ್ಲ ಸಮಸ್ಯೆಗಳು ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ. ಸ್ನೇಹಿತರೆ, ಈ ಅರಿಶಿಣದಿಂದ ಯಾವ ಪ್ರಕಾರದಲ್ಲಿ ನಾವು ಈ ಒಂದು ತಂತ್ರವನ್ನು ಮಾಡಿಕೊಳ್ಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚಿತವಾಗಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಸ್ನೇಹಿತರೆ, ಗುರುವಾರದ ದಿನ ಅರಿಶಿಣದಿಂದ ಈ ಪರಿಹಾರವನ್ನು ಮಾಡಿಕೊಳ್ಬಹುದು. ಶುಕ್ರವಾರದ ದಿನವೂ ಮಾಡಿಕೊಳ್ಬಹುದು, ಹಾಗೆಯೇ ಭಾನುವಾರದ ದಿನವೂ ಕೂಡ ಮಾಡಿಕೊಳ್ಬಹುದು. ಆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ಅರಿಶಿಣದ ಈ ಒಂದು ಅದ್ಭುತ ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಪರಿಹಾರವನ್ನು ಮಾಡಿಕೊಂಡ ನಂತರ ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯ ಬದಲಾವಣೆಗಳನ್ನು ನೀವೇ ಗಮನಿಸ್ತಾ ಹೋಗ್ತೀರಾ. ಕುಟುಂಬದಲ್ಲಿ ನೆಮ್ಮದಿಯನ್ನು ಕಾಣ್ತೀರಾ, ಆರೋಗ್ಯ ವೃದ್ಧಿಯಾಗುತ್ತೆ, ಯಾವುದೇ ರೀತಿ ಕೆಟ್ಟ ದೃಷ್ಟಿ ದೋಷಗಳಾಗಿದ್ದರೂ ಕೂಡ ನಿವಾರಣೆ ಆಗುತ್ತೆ, ಮುಖದಲ್ಲೂ ಕೂಡ ಚೈತನ್ಯ ಮಂದಹಾಸ ಮೂಡುತ್ತೆ, ಕುಟುಂಬ ವರ್ಗದಲ್ಲಿ ನೆಮ್ಮದಿ ಸುಖ ಶಾಂತಿಯನ್ನು ಕಾಣ್ತೀರಾ. ಸ್ನೇಹಿತರೆ, ಈ ದಿನ ರಾತ್ರಿ ಮಲಗುವ ಮುನ್ನ ಈ ಪರಿಹಾರವನ್ನು ಮಾಡಿಕೊಳ್ಬೇಕು. ಈ ಒಂದು ಪರಿಹಾರವನ್ನು ಸ್ನೇಹಿತರೆ ನೀವು ಒಂದು 5 ವಾರನಾದರೂ ಮಾಡ್ಕೊಳ್ಳಿ. ಯಾಕಂದರೆ ವಿಪರೀತವಾದಂಥ ನೆಗೆಟಿವಿಟಿ ನಿಮ್ಮ ಮನೆಯಲ್ಲಿದೆ, ವಿಪರೀತವಾದಂಥ ಸಮಸ್ಯೆಗಳಿಂದ ಸಾಕಷ್ಟು ನೊಂದು ಬಿಟ್ಟಿದ್ದೀರಾ. ಈ ಜೀವನದಲ್ಲಿ ಯಾಕಪ್ಪ ಈ ರೀತಿ ತೊಂದರೆ ಆಗ್ತಾಯಿದೆ ಅಂತ ನಿಮಗೇನಾದರೂ ಭಾವನೆ ಆಗ್ತಾಯಿದೆ, ನೆಮ್ಮದಿ ಇಲ್ಲ, ಮನೆಯಲ್ಲಿ ಶಾಂತಿ ಇಲ್ಲ, ಕಲಹಗಳಾಗ್ತಾಯಿದೆ, ಅನಾರೋಗ್ಯ ಸಮಸ್ಯೆಗಳಾಗ್ತಾಯಿದೆ, ಹಣಕಾಸಿನ ಸಮಸ್ಯೆಗಳಾಗ್ತಾಯಿದೆ, ಸಾಲ ಬಾಧೆಯಿಂದ ನೊಂದು ಹೋಗಿದ್ದೀರಾ, ಚಿತ್ರಹಿಂಸೆಗಳನ್ನು ಅನುಭವಿಸ್ತಾ ಇದ್ದೀರಾ, ರಾತ್ರಿ ಆದರೆ ಸರಿಯಾಗಿ ನಿದ್ರಿಸ್ತಾ ಇಲ್ಲ, ಕೆಟ್ಟ ಕೆಟ್ಟ ಕನಸುಗಳು ಬಂದು ಕಾಡ್ತಾ ಇದೆ, ಏನೋ ಮನೆಯಲ್ಲಿ ಸಂಚಾರವಾದಂತಾಗುತ್ತೆ, ಯಾವಾಗಲೂ ಮನೆಯಲ್ಲಿ ಕಿರಿಕಿರಿ ಆಗ್ತಾಯಿದೆ, ಮನೆ ಒಳಗಡೆ ನೆಮ್ಮದಿಯಾಗಿ ಒಂದು ತುತ್ತು ಅನ್ನ ತಿನ್ನೋದಕ್ಕಾಗ್ತಾ ಇಲ್ಲ, ನೆಮ್ಮದಿಯಾಗಿ ಸ್ವಲ್ಪ ಹೊತ್ತು ನಿದ್ರೆ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಖಂಡಿತ ಸ್ನೇಹಿತರೆ ಈ ಪರಿಹಾರವನ್ನು ಮಾಡ್ಕೊಂಡು ನೋಡಿ. ನಿಮ್ಮ ಜೀವನದಲ್ಲಿರುವಂಥ ಸರ್ವ ಸಮಸ್ಯೆಗಳನ್ನು ಕೂಡ ನಿರ್ಮೂಲ ಮಾಡುವಂಥ ಶಕ್ತಿ ಈ ಒಂದು ಅರಿಶಿಣದ ನೀರಿಗಿದೆ ಸ್ನೇಹಿತರೆ. ಈ ಒಂದು ಅರಿಶಿಣದ ನೀರಿನ ಒಂದು ಪರಿಹಾರವನ್ನು ಮಾಡಿಕೊಂಡ ನಂತರ ಯಾವುದೇ ಸಮಸ್ಯೆ ಇದ್ದರೂ ನಿರ್ಮೂಲವಾಗೋದರ ಜೊತೆಗೆ ಧನಾಭಿವೃದ್ಧಿ ಕೂಡ ಆಗುತ್ತೆ, ಕಷ್ಟಗಳು ಕೂಡ ಕಳೆದು ಹೋಗುತ್ತೆ, ಸಾಲ ಬಾಧೆಗಳು ಕೂಡ ನಿವಾರಣೆ ಆಗುತ್ತೆ, ಕೌಟುಂಬಿಕವಾಗಿ ಮುಖ್ಯವಾಗಿ ದಾಂಪತ್ಯ ಜೀವನದಲ್ಲಿ ನೆಮ್ಮದಿಯನ್ನು ಕಾಣ್ತೀರ. ಸ್ನೇಹಿತರೆ, ಈ ದಿನ ರಾತ್ರಿ ಮಲಗುವ ಮುನ್ನ ಮಾಡ್ಕೊಳ್ಳಿ, ರಹಸ್ಯವಾಗಿ ಮಾಡ್ಕೊಳ್ಳಿ. ಯಾವುದೇ ಒಂದು ಪರಿಹಾರವನ್ನು ಮಾಡ್ಕೊಳ್ಬೇಕಾದ್ರೆ ನಂಬಿಕೆ ಬಹಳ ಮುಖ್ಯವಾಗುತ್ತೆ, ರಹಸ್ಯವಾಗಿ ಮಾಡ್ಕೊಳ್ಬೇಕಾಗುತ್ತೆ. ಯಾರಿಗೂ ತಿಳಿಯದಂತೆ ರಹಸ್ಯವಾಗಿ ಮಾಡ್ಕೊಳ್ಳೋದ್ರಿಂದ ಎಲ್ಲ ಸಮಸ್ಯೆಗಳು ಕೂಡ ದೂರವಾಗುತ್ತೆ. ನಿಮ್ಮ ಮನೆಯಲ್ಲಿ ನಿಮ್ಗೆ ಅನ್ನಿಸ್ತಾ ಇರಬೇಕಂದ್ರೆ ವಿಪರೀತ ಕಷ್ಟ ಆಗಿದೆ, ಏನೋ ಒಂದು ರೀತಿ ನೆಮ್ಮದಿ ಇಲ್ಲ, ನಮಗೆ ತಡೆಯೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅಂತಂದರೆ ಈ ಒಂದು ಪರಿಹಾರವನ್ನು 4 ದಿಕ್ಕಲ್ಲೂ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಮನೆಯ ಒಳಗಡೆ 4 ದಿಕ್ಕಲ್ಲೂ ಮಾಡ್ಕೊಳ್ಬಹುದು. ಅಂದರೆ ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು 4 ಲೋಟ ನೀರು ಬೇಕಾಗುತ್ತೆ. ಗಾಜಿನ ಲೋಟವನ್ನು ಬಳಸಿ, ಇಲ್ಲಿ ಸ್ಟೀಲ್ ಲೋಟವಾಗಲಿ ಬೇರೆ ಯಾವ ಲೋಟವನ್ನು ಬಳಸಬೇಡಿ, ಗಾಜಿನ ಲೋಟವನ್ನು ಬಳಸಬೇಕಾಗುತ್ತೆ. ಈ ಗಾಜಿನ ಲೋಟವನ್ನು ತೆಗೆದುಕೊಂಡು 4 ಲೋಟವನ್ನು ತೆಗೆದುಕೊಳ್ಳಿ. 4 ಲೋಟಕ್ಕೂ ಕೂಡ ನೀರನ್ನು ಹಾಕ್ಕೊಳ್ಳಿ, ಚೆಲ್ಲುವಂತೆ ಹಾಕ್ಕೊಳ್ಬೇಡಿ. ಒಂದು 90 ಭಾಗದಷ್ಟು ನೀರನ್ನು ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ 1 ಸ್ಪೂನಷ್ಟು ಅರಿಶಿಣವನ್ನು ಹಾಕ್ಕೊಳ್ಳಿ. 1 ಸ್ಪೂನಷ್ಟು ಅರಿಶಿಣವನ್ನು ಹಾಕ್ಕೊಂಡು ಹಾಗೆ ಇದರ ಜೊತೆಗೆ ಒಂದು 5 ಕಾಳು, 4ಕ್ಕೂ ಕೂಡ ಅಷ್ಟೇ 5 ಕಾಳು ಮೆಣಸನ್ನು ಹಾಕ್ಕೊಳ್ಳಿ. ಕಪ್ಪು ಮೆಣಸು ಏನಿರುತ್ತೆ ನೋಡಿ ಅದನ್ನು ಹಾಕ್ಕೊಳ್ಳಿ. ವಿಪರೀತ ನೆಗೆಟಿವಿಟಿ ಇದೆ, ವಿಪರೀತ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರ ಅಂದರೆ
ಈ ರೀತಿ ನೀವು ಹಾಕ್ಕೋಬೇಕಾಗುತ್ತೆ. ಕಾಳು ಮೆಣಸು ಅನ್ನೋದು ಅತ್ಯಂತ ಶಕ್ತಿಯುತವಾದಂತಹ ಒಂದು ಪದಾರ್ಥ. ಘಾಟಿರುತ್ತೆ, ಕಪ್ಪು ಬಣ್ಣದಲ್ಲಿರುತ್ತೆ. ಕೆಟ್ಟ ಶಕ್ತಿಗಳನ್ನು ಆವಾಹನೆ ಮಾಡುವಂಥ ಶಕ್ತಿ ಕಾಳು ಮೆಣಸಿಗಿದೆ. ದುಷ್ಟ ಶಕ್ತಿಗಳನ್ನು ನಿರ್ಮೂಲ ಮಾಡಿಬಿಡುತ್ತೆ ಈ ಕಾಳು ಮೆಣಸು. ಹಾಗಾಗಿ ಈ ಕಾಳು ಮೆಣಸನ್ನು ನೀವು ಬಳಸಬೇಕಾಗುತ್ತೆ. ಕಾಳು ಮೆಣಸನ್ನಾದರೂ ನೀವು ಇದರಲ್ಲಿ ಬಳಸ್ಬೋದು, ಅಥವಾ ಕಪ್ಪು ಸಾಸಿವೆಯನ್ನು, ಮನೆಯಲ್ಲಿ ಬಳಸುವಂಥ ಕಪ್ಪು ಸಾಸಿವೆಯನ್ನು ಕೂಡ ಬಳಸ್ಬೋದು. ಕಾಳು ಮೆಣಸು ಘಾಟ್ ಇರೋದ್ರಿಂದ, ವಿಪರೀತವಾಗಿ ಒಂದು ಶಕ್ತಿ ಇರೋದ್ರಿಂದ ಯಾವುದೇ ಕೆಟ್ಟ ಶಕ್ತಿಗಳು ಕೂಡ ಇದರ ಮುಂದೆ ನಿಲ್ಲೋದಿಲ್ಲ ಸ್ನೇಹಿತರೆ. ಹಾಗಾಗಿ 5 ಕಾಳು ಮೆಣಸನ್ನು ತೆಗೆದುಕೊಳ್ಳಿ. 4 ಲೋಟಕ್ಕೂ ಕೂಡ ಒಂದೊಂದು ಸ್ಪೂನಷ್ಟು ಅರಿಶಿಣವನ್ನು ಹಾಕ್ಕೊಳ್ಳಿ. 5 ಕಾಳು ಮೆಣಸನ್ನು ಹಾಕ್ಕೊಳ್ಳಿ. 4 ದಿಕ್ಕಿಗೂ ಕೂಡ, ಅಂದರೆ ಮನೆಯ ಈಶಾನ್ಯ ಮೂಲೆಗೆ, ಆಗ್ನೇಯ ಮೂಲೆಗೆ, ನೈಋತ್ಯ ಮೂಲೆಗೆ, ವಾಯುವ್ಯ ಮೂಲೆಗೆ, ಹೀಗೆ 4 ಮೂಲೆಗಳಿಗೂ ನಿಮಗೆ ಅಲ್ಲಿ ಏನಾದರೂ ಫರ್ನಿಚರ್ಗಳನ್ನಿಟ್ಟಿದ್ರು ಅದರ ಕೆಳಭಾಗದಲ್ಲಿ ಇಟ್ಬಿಡಿ. ಕಾಣ್ದಂಗೆ ಇಟ್ಕೊಳ್ಳಿ. ಮನೆಯಲ್ಲಿ ಯಾರಿಗೂ ಗೊತ್ತಾಗದಿರುವಂತೆ ಮಾಡ್ಕೊಳ್ಳಿ. ರಾತ್ರಿ ಮಲಗಿ ಮನೆಯವರೆಲ್ಲ ಮಲಗಿಬಿಟ್ಟಿದ್ದಾರೆ ಅನ್ನೋ ಟೈಮಲ್ಲಿ ಇದನ್ನು ಮಾಡ್ಕೊಳ್ಳಿ. ಇನ್ನೊಬ್ಬರು, ಅಂದರೆ ಮನೆಯಲ್ಲಿರುವಂಥವ್ರು ಇದನ್ನು ಪ್ರಶ್ನೆ ಮಾಡಬಾರ್ದು, ಏನಕ್ಕೆ ಇದನ್ನು ಮಾಡ್ತಾ ಇದೆಯಾ ಅಂತ. ಕೆಲವರಿಗೆ ಅದರಲ್ಲಿ ನಂಬಿಕೆ ಇರುತ್ತೆ, ಕೆಲವರಿಗೆ ಅದರಲ್ಲಿ ನಂಬಿಕೆ ಇರೋದಿಲ್ಲ. ನೀವಿದನ್ನು ನಂಬಿಕೆಯಿಂದ ಮಾಡ್ಕೊಳ್ಬೇಕು. ನಿಮ್ಮ ನಂಬಿಕೆಯನ್ನು ಇನ್ನೊಬ್ಬರು ಪ್ರಶ್ನಿಸುವಂತಿರಬಾರ್ದು. ಆ ರೀತಿಯಾಗಿ ನೋಡಿಕೊಂಡು ನೀವು ಮಾಡಿಕೊಳ್ಬೇಕಾಗುತ್ತೆ. ಹಾಗಾಗಿ ಎಲ್ಲರೂ ಮಲಗಿದಂಥ ಸಂದರ್ಭದಲ್ಲಿ ರಹಸ್ಯವಾಗಿ ಮನೆಯಲ್ಲಿರುವಂಥ ಯಜಮಾನ ಅಥವಾ ಯಜಮಾನಿ ಇದನ್ನು ಮಾಡಿಕೊಳ್ಬಹುದು. ಹೀಗೆ 4 ಮೂಲೆಗಳಿಗೂ ಇಟ್ಬಿಡಿ ಇದನ್ನು ಗಾಜಿನ ಲೋಟದಲ್ಲಿ. ಆನಂತರವಾಗಿ ಯಥಾ ಪ್ರಕಾರ ನಿದ್ರೆಗೆ ಜಾರುವಂಥದ್ದು, ಅಂದರೆ ನೀವು ನಿದ್ರಿಸುವಂಥದ್ದು. ಬೆಳಗ್ಗೆ ಶೀಘ್ರವಾಗಿ ಎದ್ದೇಳಬೇಕಾಗುತ್ತೆ. ಮನೆಯಲ್ಲಿ ಯಾರೂ ಕೂಡ ಎದ್ದಿರಬಾರ್ದು. ಅಂತಹ ಒಂದು ಬೇಗನೆ ಎದ್ದುಬಿಡಿ. ನೀವು ಶೀಘ್ರವಾಗಿ ಎದ್ದು ಈ 4 ಲೋಟದಲ್ಲಿರುವಂಥ ನೀರನ್ನು ಎಲ್ಲೂ ಕೂಡ ಚೆಲ್ಲದೇ ಇರೋ ಥರ ನೋಡಿಕೊಂಡು ಡ್ರೈನೇಜಲ್ಲಿ, ಮನೆ ಒಳಗಡೆ ಹಾಕಬೇಡಿ. ಬಚ್ಚಲಲ್ಲಿ ತೊಗೊಂಡೋಗಿ ಸುರಿಯೋದು, ಸಿಂಕಲ್ಲಿ ತೊಗೊಂಡೋಗಿ ಸುರಿಯೋದು ಮಾಡಲೇಬೇಡಿ. ಯಾಕಂದರೆ ಇದು ಕೆಟ್ಟ ಶಕ್ತಿಗಳನ್ನು ಆವಾಹನೆ ಮಾಡ್ಕೊಂಡಿರುತ್ತೆ. ಇದನ್ನು ಮನೆ ಒಳಗಡೆನೇ ನಾವು ಸುರಿಯೋದ್ರಿಂದ ಮತ್ತೆ ಆ ಕೆಟ್ಟ ಶಕ್ತಿಗಳು ಇಲ್ಲೇ ಉಳಿಯುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮನೆಯಿಂದ ಸ್ವಲ್ಪ ದೂರ ಡ್ರೈನೇಜ್ ಇರುತ್ತಲ್ವ, ಅಲ್ಲಿ ತೆಗೆದುಕೊಂಡೋಗಿ ಅದನ್ನು ಚೆಲ್ಲಿಬಿಡಿ. ಇದನ್ನು ಚೆಲ್ಲೋದ್ರಿಂದ, ಈ ರೀತಿ ಚೆಲ್ಲಿ ಆ ಲೋಟಗಳನ್ನು ಮನೆಯ ಹೊರಗಡೆನೇ ಶುಭ್ರವಾಗಿ ತೊಳೆದು, ಕೈಕಾಲು ಮುಖವನ್ನೆಲ್ಲ ತೊಳೆದುಕೊಂಡು ಮನೆ ಒಳಗಡೆ ಬನ್ನಿ. ಯಥಾ ಪ್ರಕಾರ ನಿಮ್ಮ ಕೆಲಸ ಕಾರ್ಯಗಳೇನಿರುತ್ತೆ ಅದನ್ನು ಮಾಡ್ಕೊಳ್ಳಿ. ವಿಪರೀತವಾಗಿ ಕಷ್ಟಗಳನ್ನು ಅನುಭವಿಸಿ, ವಿಪರೀತ ನೆಗೆಟಿವಿಟಿ ನಿಮ್ಮ ಮನೆಯಲ್ಲಿದೆ ಅಂದರೆ, ಈ ಅದ್ಭುತ ಪರಿಹಾರ ನಿಮ್ಮ ಜೀವನದಲ್ಲಿರುವಂಥ ಕೆಟ್ಟ ಶಕ್ತಿಗಳನ್ನು, ದೃಷ್ಟಿದೋಷಗಳನ್ನು, ನರದೋಷಗಳನ್ನು ಎಲ್ಲವನ್ನು ಕೂಡ ನಿವಾರಣೆ ಮಾಡುತ್ತೆ. ಮನೆಯಲ್ಲಿರುವಂಥ ಸರ್ವ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಮನೆಯಲ್ಲಿ ನೆಮ್ಮದಿ, ಸುಖ, ಶಾಂತಿ ನೆಲೆಯೂರುತ್ತೆ. ಕಷ್ಟಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಒಂದು 3 ವಾರನೋ, 4 ವಾರನೋ, 5 ವಾರನೋ ಮಾಡ್ಕೊತ ಹೋಗಿ. ಸುಲಭವಾಗಿ ಮಾಡುವಂಥದ್ದು, ಹಣ ಏನು ಖರ್ಚಾಗೋದಿಲ್ಲ. ಮನೆಯಲ್ಲಿರುವಂಥ ಪದಾರ್ಥದಲ್ಲೇ ಮಾಡಿಕೊಳ್ಳುವಂಥದ್ದು. ಹಾಗಾಗಿ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ. ಹಣದ ವೃದ್ಧಿ ಆಗುತ್ತೆ. ದಾಂಪತ್ಯ ಜೀವನದಲ್ಲಿ ಸುಖಕರವಾಗಿರುತ್ತೆ. ಮಕ್ಕಳು ಮಾತನ್ನು ಕೇಳ್ತಾರೆ. ವ್ಯಾಪಾರ ವಹಿವಾಟು ಒಳ್ಳೆ ರೀತಿಯಲ್ಲಿ ನಡೆಯುತ್ತೆ. ಕಷ್ಟಗಳೆಲ್ಲ ಕೂಡ ದೂರವಾಗುತ್ತೆ. ಮಾಡ್ಕೊಂಡು ನೋಡಿ. ಈ ಒಂದು ಪರಿಹಾರವನ್ನು ನೀವು ಅಂಗಡಿಯಲ್ಲೂ ಕೂಡ ಮಾಡ್ಕೊಳ್ಬೋದು. ನಿಮ್ಮ ಶಾಪ್ ಏನಿರುತ್ತೆ ಅಲ್ಲೂ ಕೂಡ ಮಾಡ್ಕೊಳ್ಬೋದು. ಅಲ್ಲಿ ನೀವು ಶಾಪ್ನ ಕ್ಲೋಸ್ ಮಾಡೋ ಮುಂಚೆ ಈ ರೀತಿ ಇಟ್ಬಿಟ್ಟು, ಮಾರನೇ ದಿನ ಬೆಳಗ್ಗೆ ನೀವು ಶಾಪ್ ಓಪನ್ ಮಾಡುವಾಗ ಆ ಒಂದು ನೀರನ್ನು ಹೊರಗಡೆ ಚೆಲ್ಲಿ, ಆನಂತರ ನೀವು ಅದನ್ನೆಲ್ಲ ತೊಳೆದು ಇಟ್ಬಿಟ್ರೆ ಆಯಿತು. ಇದೇ ಥರ ಮಾಡ್ಕೊಂಡು ಬನ್ನಿ ಸ್ನೇಹಿತರೆ. ಗುರುವಾರದ ದಿನ ಮಾಡಿ. ಖಂಡಿತ ಎಲ್ಲ ಸಮಸ್ಯೆಗಳು ದೂರವಾಗಿ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಧನ್ಯವಾದಗಳು.